ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ಸ್. ಇವತ್ತಿನ ಡೇ ಲಾಗ್ ಶುರು ಮಾಡೋಣ ಬನ್ನಿ. ನಾವು ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಯಾಕಂದರೆ ಅಲ್ಲಿ ಊರಿಗೆ ಹೋದ್ಮೇಲೆ ಒಂದು ಫಂಕ್ಷನಿಗೆ ಹೋಗಬೇಕು, ಅದಕ್ಕೋಸ್ಕರ ಇಲ್ಲಿ ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ನನ್ನ ಮಗಳು ಇಲ್ಲಿ ಪಾಪು ಎತ್ಕೊಂಡಿದ್ದಾಳೆ, ಅಂದರೆ ಡಿಂಪಿತ್ನ. ಸೊ ಊರಿಗೆ ಹೋಗ್ತೀವಲ್ಲ, ಅದಕ್ಕೋಸ್ಕರ ಎತ್ಕೊಂಡು ಮುದ್ದಾಡಿದ್ಲು. ಈಗ ಅವ್ರ ಅತ್ತೆಗೆ ಬಾಯ್ ಮಾಡ್ತಾ ಇದ್ದಾಳೆ. ಇಲ್ಲಿ ಅವ್ರು ದೊಡ್ಡಮ್ಮ ಕೂತಿದ್ರು, ಅವ್ರಿಗೂ ಬಾಯ್ ಮಾಡಿ ತಮ್ಮಂದಿರಿಗೂ ಬಾಯ್ ಮಾಡ್ತಾ ಇದ್ದಾಳೆ. ಓಹೋ, ಫಸ್ಟ್ ಟೈಮ್ ಥ್ಯಾಂಕ್ಸು ಬಾಯ್ ಎಲ್ಲ. ಇಲ್ಲಿ ನಮ್ಮ ಯಜಮಾನ್ರು ವೇಟ್ ಮಾಡ್ತಾ ಇದ್ದಾರೆ ನಮ್ಮನ್ನ ಮಾಗಡಿ ಬಸ್ ಸ್ಟಾಪ್ ಬಿಟ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಮ್ಮ ಚಿಕ್ಕತ್ತೆ ಮನೆಗೆ ಬಂದೆ. ಬೈ ಮೀನು. ಇಲ್ಲಿ ನಮ್ಮ ಚಿಕ್ಕತ್ತೆ ಊಟ ಮಾಡ್ತಾ ಇದ್ರು. ರಾತ್ರಿ ಎಲ್ಲ ಪಪ್ಪ ಎದ್ದಿದ್ದ, ನಾಟಕ ನೋಡ್ಕೊಂಡು ಅದಕ್ಕೆ ಇವಾಗ ಮಲಗಿದ್ದ. ಪಿ ಹೋಯ್ತಾ ಇದೀವಿ, ಬತ್ತಿಯ ನೀನು? ಬಾಯ್. ಊರಲ್ಲಿ 3 days ಇದ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ನೋಡಿ, ಹತ್ತೊಬ್ರು ಇತ್ತೊಬ್ರು ದ್ವಾರಪಾಲಕರು. ನಮ್ಮನ್ನೀಗ ಮಾಗಡಿಗೆ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಇವರು ಬರ್ತಾವ್ರೆ ಜೊತೆಲಿ. ಇವ್ರು ಇವಾಗ ಇಬ್ರು ಬರ್ತಾವ್ರ ಕಾರಲ್ಲಿ. ಜಾಗ ಬಿಡ್ಬೇಕಾ? ಈಗ ಮನೆಗೆ ಬಂದಿದ್ದೀವಿ. ಸೊ ಮತ್ತೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕವ್ರ ಮನೆಗೆ. ಅಲ್ಲಿಂದ ಮದುವೆಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ಮಕ್ಕಳೂ ಹೊರಡೋಕ್ಕೆ ಈಚೆ ನಿಂತಿದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನೇನು ರೆಡಿ, ಅಲ್ಲಿಂದ ಬಂದ್ವಲ್ಲ, ಸೊ ಹಂಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ಅಮ್ಮವ್ರ ಮನೆ ಹತ್ರ ಹೋಗ್ತೀವಿ. ಅಮ್ಮವ್ರ ಮನೆ ತವಿಂದ ಅಕ್ಕ ಮನೆ ತವ ಹೋಗ್ತೀವಿ. ಅಮ್ಮನೂ ಬರ್ತಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ರೋಡಿನಲ್ಲಿ ನಮ್ಮ ಪಯಣ ಹೇಗಿದೆ. ನಮ್ಮನೆ ಹತ್ರದಿಂದ ನಡ್ಕೊಂಡು ಬಂದು ಅಮ್ಮ ಮನೆ ಹತ್ರ ಹೋಗಿ, ಅಮ್ಮ ಮನೆ 4 ಫ್ಲೋರ್ ಮೇಲೆ ಹತ್ತಿ ಇವಾಗ ಅಮ್ಮನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಅಕ್ಕನೂ ನಮ್ಮ ಅಕ್ಕನ ಮಗಳು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು, ಇನ್ನೂ ಬಂದಿಲ್ಲ ಅಂತ. ನೋಡಿದ್ರೆ ಇಲ್ಲಿ ಇಷ್ಟೊಂದು ಟ್ರಾಫಿಕ್ ಐತೆ, ಹಿಂಗೆ ಹೋಗೋದಕ್ಕಾಗುತ್ತೆ ಹೇಳಿ ನೀವೇ. ನೋಡಿ, ನಮ್ಮಮ್ಮ ಬಸ್ಸಲ್ಲಿ ಕೂತಿದ್ರು, ಪಕ್ಕದಲ್ಲಿ ಯಾವುದೋ ಕಾರಲ್ಲಿ ಪಾಪು ಇದ್ರೆ ಆ ಪಾಪುನ ಮಾತಾಡಿಸ್ತವ್ರೆ ನಮ್ಮಮ್ಮ. ನಮ್ಮಮ್ಮಂಗೆ 9 ಜನ ಮೊಮ್ಮಕ್ಳಿದ್ರು ಮಕ್ಕಳು ಕಂಡ್ರೆ ಆಸೆ ಜಾಸ್ತಿ. ಅದಕ್ಕೆ ಪಕ್ಕದಲ್ಲಿ ಕಾರಲ್ಲಿ ಪಾಪು ಇದ್ರೆ ಅವ್ರನ್ನೂ ಮಾತಾಡಿಸ್ತಾನೆ ಐತೆ ನಮ್ಮಮ್ಮ. ನಾವು ಹೋಗ್ಬೇಕಾದಂತೆ ಹೆಬ್ಬಾಳದಲ್ಲಿ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ನಾವು ಬೇಗ ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು ಅಂತಂದಾಗಲೇ ಇಷ್ಟೊಂದು ಟ್ರಾಫಿಕ್ ಆಗುತ್ತೆ. ನಮಗಂತೂ ಫುಲ್ಲು ಸಾಕಾಗಿತ್ತು. ಯಾಕಂದರೆ ಮಾಗಡಿಯಿಂದ ಮನೆ ಹತ್ರ ನಮ್ಮನೆ ಸುಂಕುತ್ಕಟ್ಟೆಗೆ ಬಂದು ಸುಂಕುತ್ಕಟ್ಟೆಯಿಂದ ಮತ್ತೆ ಜರ್ನಿ ಮಾಡ್ತಾ ಇರೋದು. ನೋಡಿ, ಇದು ಹೆಬ್ಬಾಳ ಕೆರೆ. ಸಿಗ್ನಲ್ ಬಿಟ್ಟ ಮೇಲೆ ಮೂವ್ ಆದ್ವಿ. ಟೈಮ್ ಆಗೋಯ್ತು ಅಂತ ಫೋನ್ ಮಾಡ್ತಾಯಿದ್ರು. ಈಗ ಆಟೋದಲ್ಲಿ ಹೋಗಬೇಕು, ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು. ಸೊ ಅದಕ್ಕೆ ಆಟೋ ಹತ್ತಿ ಕೂತಿದ್ದೀವಿ. ಆಟೋದವರು ವರ್ಮಾವು ಸಿಗ್ನಲಿಂದ ಚನ್ಸಂದ್ರೆ ಲಾಸ್ಟ್ ಅಂತ ಹೇಳಿದ್ರು. ನಾವು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕವ್ರ ಮನೆ ಗಂಟ ಬಿಡಿಸ್ಕೊಂಡ್ವಿ. ಯಾಕಂದರೆ ಮದುವೆಗೆ ಹೋಗ್ಬೇಕು, ಟೈಮ್ ಆಗಿತ್ತಲ್ಲ, ಅದಕ್ಕೋಸ್ಕರ. ನೋಡಿ, ಮನೆಗೆ ಬಂದರೆ ನಮ್ಮ ಅಕ್ಕ ದಾರಿ ಕಾಯ್ಕೊಂಡು ಮೆಟ್ಲಲ್ಲಿ ನಿಂತಿದ್ರು. ನೋಡಿ, ಎಲ್ಲರೂ ರೆಡಿಯಾಗಿದ್ದಾರೆ. ಈಗ ನಾವು ಫಾಸ್ಟಾಗಿ ರೆಡಿ ಆಗಬೇಕು. ನೋಡೋಣ. ನೋಡಿ, ಆಗಲಿ ನನ್ನ ಮಗಳೂ ರೆಡಿಯಾಗಿದ್ದಾಯಿತು, ನಮ್ಮಮ್ಮನೂ ರೆಡಿಯಾಗಿದ್ದಾಯಿತು. ನನ್ನ ಮಗಳನ್ನ ನಮ್ಮ ಪಲ್ಲವಿ ರೆಡಿ ಮಾಡಿದ್ಲು. ನಮ್ಮ ಅಕ್ಕ ನನಗೆ ಸ್ಯಾರಿ ಪಿನ್ನೆಲ್ಲ ಮಾಡಿಕೊಟ್ರು. ನಾನು ರೆಡಿಯಾಗಿದ್ದೀನಿ. ಅದಕ್ಕೆ ಹೇಳೋದು, ಅಕ್ಕ ಆಗಲಿ ತಂಗಿ ಆಗಲಿ ಇರಬೇಕು ಅಂತ ಅಂದ್ಬಿಟ್ಟು. ನೋಡಿ, ಮಗಳೂ ಎಲ್ಲ ರೆಡಿಯಾಗಿದ್ದಾಳೆ. ನೋಡಿ, ಎಲ್ಲರೂ ರೆಡಿಯಾಗಿದ್ದೀವಿ. ಅಮ್ಮನೂ ಬರ್ತಾರೆ, ಅಮ್ಮನೂ ತೋರಿಸ್ತೀನಿ, ನಮ್ಮ ಪಲ್ಲವಿನೂ ತೋರಿಸ್ತೀನಿ. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ ಎಲ್ಲರೂ. ಬಾಯ್. ನಾವು ಹೋಗೋಷ್ಟಲ್ಲಾಗಲೇ ನಮ್ಮ ಭಾವ ರೆಡಿಯಾಗಿ ಕಾರಾಗಲೇ ಈಚೆ ನಿಲ್ಲಿಸ್ಕೊಂಡು ನಿಂತಿದ್ರು. ಸೊ ನಾವು ಬೇಗ ಹೋಗ್ತಾ ಇದ್ದೀವಿ. ಹಿಂದೆ ಲಾಸ್ಟ್ ಸೀಟಲ್ಲೆಲ್ಲ ಹುಡುಗರು ಕೂತಿದ್ರು. ಗಗನು, ಮಿಥುನು, ಪಲ್ಲವಿ, ಚಿಂಟು. ಮಧ್ಯ ಸೀಟಲ್ಲೆಲ್ಲ ನಾನು, ನಮ್ಮಮ್ಮ, ನಮ್ಮ ಪಲ್ಲವಿ 3 ಜನ ಕೂತಿದ್ವಿ. ಫ್ರೆಂಟು ನಮ್ಮ ಭಾವನೂ ನಮ್ಮ ಅಕ್ಕ ಕೂತಿದ್ರು. ಸೊ ಹೊಸಕೋಟೆಗೆ ಬಂದ್ವಿ ಮದುವೆಗೆ. ಇದೇ ಚೌಟ್ರಿ.
ಇದು ಯಾರ್ದು ಮದುವೆ ಅಂತಂದರೆ ನಮ್ಮ ಎರಡನೇ ಅಕ್ಕ ಮಂಜು ಅಕ್ಕ ಇದ್ದಾರಲ್ಲ ಅವರ ನಾದಿನಿ ಮಗಳದು ಮದುವೆ. ನಾವೆಲ್ಲ ಇವಾಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವೆಲ್ಲ ಹೇಗೆ ಕಾಣ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನಿಸುತ್ತೆ ಅದು ಕಮೆಂಟ್ ಮಾಡಿ ತಿಳಿಸಿ. ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾಯಿದ್ರು. ಪಾಪ ನಮ್ಮಿತ್ತು ಎಲ್ಲರಿಗೂ ಎತ್ತು ಕೊಡ್ತಾ ಇದ್ದ, ತಗೊಳ್ಳಿ ಕುಡೀರಿ ಅಂತ ಅಂದ್ಬಿಟ್ಟು. ಸೊ ವೆಲ್ಕಮ್ ಡ್ರಿಂಕ್ ಕುಡಿದ್ಬಿಟ್ಟು ನಾವೆಲ್ಲ ಒಳಗಡೆ ಹೋಗ್ತೀವಿ. ನಮ್ಮ ಅಕ್ಕನೂ ನಮ್ಮ ಭಾವ ಹೋದವ್ರಿಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ, ಸೆಕೆಂಡ್ ಕೊಟ್ಟು. ಇವರಿಬ್ರು ನಮ್ಮ ಅಕ್ಕ ನಮ್ಮ ಭಾವನ ಮಾತಾಡ್ಸಿದಾದ್ಮೇಲೆ ಅವರ ಮಕ್ಕಳು ಕೂಡ ಎಂಟ್ರಿ ಕೊಟ್ಟರು. ನಮ್ಮ ಕೀರ್ತನೂ ಬಂದು ನಮ್ಮನ್ನು ಮಾತಾಡ್ಸಿದ್ಲು. ಸೊ ಆಮೇಲೆ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವೆಲ್ಲ ಇವಾಗ ಫೋಟೋ ತೆಗೆಸ್ಕೊಂಡು ಇದಾದಮೇಲೆ ಊಟಕ್ಕೆ ಹೋಗ್ತೀವಿ. ಈಗ ಊಟಕ್ಕೆ ಹೋಗಿ ನಾವೆಲ್ಲ ಕೂತಿದ್ದೀವಿ ನೋಡಿ. ನಮ್ಮ ಮಂಜು ಅಕ್ಕನೂ ಕೂಗಿದ್ವಿ ಊಟಕ್ಕೆ. ಅವರಿಲ್ಲ ಆಮೇಲೆ ಮಾಡ್ತೀವಿ ಅಂತಂದ್ವಿ. ನಮ್ಮವ್ರು ಅಲ್ಲೇ ಬಂದು ಮಾತಾಡಿಸ್ತಾ ಇದ್ದಾನೆ. ನಾವು ಊಟ ಮಾಡ್ಬೇಕಾದ್ರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರು. ತುಂಬ ವೆರೈಟೀಸ್ ಫುಡ್ಸ್ ಎಲ್ಲ ಮಾಡಿದರು. ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮದು ಊಟ ಎಲ್ಲ ಆದಮೇಲೆ ಹೊರಗಡೆ ಬಂದ್ವಿ. ಸೊ ಇದ್ದೇ ಇರುತ್ತಲ್ಲ ಈಗಿನ ಮದುವೆಗಳಲ್ಲಿ ಇದೇ ಟ್ರೆಂಡು. ಕಾಟನ್ ಕ್ಯಾಂಡಿ, ಪಾಪ್ಕಾರ್ನು, ಐಸು, ಪಾನಿಪುರಿ ಮತ್ತು ಫ್ರೂಟ್ಸು ಎಲ್ಲ ಇಟ್ಟಿದ್ರು. ಸೊ ಯಾರ್ಯಾರಿಗೆ ಯಾವ್ಯಾವ ಬೇಕೋ ಹಾಕಿಸ್ಕೊಂಡು ತಿನ್ಬೋದಾಗಿತ್ತು. ಇಲ್ಲಿ ಕಾರ್ನರಲ್ಲಿ ರುಮಾಲ್ ರೊಟ್ಟಿನೂ ಮಾಡ್ತಾಯಿದ್ರು. ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನೋಡಿ ಕೆಂಡ ಇಟ್ಬಿಟ್ಟು ಒಂಥರ ಡ್ರಮ್ ಒಳಗಡೆ ಇದೆ, ಅದರಲ್ಲಿ ಸುಡ್ತಾ ಇದ್ದಾರೆ. ಈ ಥರ ಫಸ್ಟ್ ಟೈಮ್ ನಾನು ನೋಡಿದ್ದು. ಇಲ್ಲಿ ನಮ್ಮ ಮಿತ್ತು ಮತ್ತು ನನ್ನ ಮಗಳು ಎಲ್ಲರೂ ಐಸ್ ಇಸ್ಕೊಂಡು ಬರ್ತಾಯಿದ್ರು. ನೋಡಿ ನಮ್ಮ ಮಿತ್ತು ಇಸ್ಕೊಂಡು ಹೋದ, ಈಗ ನನ್ನ ಮಗಳು ಇಸ್ಕೊಂಡು ಬರ್ತಾಳೆ. ನಾವು ಸಹ ಇಲ್ಲಿ ಐಸ್ ತಿಂತ ನಿಂತಿದ್ವಿ, ನಾನು ನಮ್ಮ ಅಕ್ಕಂದಿರಿಬ್ಬರು ರೈಸ್ ತಿನ್ಕೊಂಡು ಮಾತಾಡಿಕೊಂಡು ನಿಂತಿದ್ವಿ. ನಮ್ಮ ಎರಡನೇ ಅಕ್ಕನ ಮಕ್ಕಳು ಹಾಕ್ಕೊಂಡಿದ್ದು ಡ್ರೆಸ್ ಎಲ್ಲ ನಮ್ಮ ಸುಂಕದಕಟ್ಟೆಯಲ್ಲಿ ಶಾಪಿಂಗ್ ಮಾಡಿದ್ದು. ಸೊ ನಿಮ್ಗೇನಾದರೂ ಶಾಪಿಂಗ್ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಊಟ ಎಲ್ಲ ಆದಮೇಲೆ ಇಲ್ಲಿ ಫೋಟೋ ಗ್ಯಾಲ್ರಿಗೆ ಬಂದ್ವಿ. ನೋಡಿ ಫೋಟೋ ತೆಗೆಸ್ಕೊತಾ ಇದ್ದಾರೆ ನಮ್ಮ ಅಕ್ಕ ನಮ್ಮ ಭಾವ. ನಮ್ಮ ಪಲ್ಲವಿ ಯಾವ ಥರ ನಿಂತ್ಕೋಬೇಕು ಏನು ಅಂತಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾಳೆ. ಇಲ್ಲಿ ಮಿನಿ ಫೋಟೋ ಶೂಟ್ ನಡೀತಾ ಇದೆ. ಅವರಿಬ್ಬರು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ಮೂರು ಜನ ಫೋಟೋ ತೆಗಿತಾ ಇದ್ದಾರೆ ನೋಡಿ. ಅವ್ರ ಫೋಟೋ ಶೂಟ್ ಮುಗಿದ್ಮೇಲೆ ಕೊನೆಯದಾಗಿ ನಾವೆಲ್ಲರೂ ಒಂದು ಫೋಟೋ ತೆಕ್ಕೊಂಡು ಹೊರಡ್ತಾ ಇದ್ದೀವಿ. ನಾವಿವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಮಳೆ ಬೇರೆ ಬರೋಂಗಾಗಿದೆ ಅಂತಂದ್ಬಿಟ್ಟು ಬೇಗ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಇವಾಗ ಮನೆಗೆ ಬಂದ್ವಿ. ಶಿಲ್ಪ ಅವರು ಸಹ ಬಂದರು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.